ಹೆಲೋ ಗೈಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ನಾನು ನಿಮ್ಮನ್ನು ನಮ್ಮ ಊರಿದು ಜಾತ್ರೆಗೆ ಕರ್ಕೊಂಡೋಗ್ತಾ ಇದ್ದೀನಿ. ಬನ್ನಿ ಗೈಸ್. ಈ ಜಾತ್ರಾ ಮಹೋತ್ಸವ 3 ವರ್ಷಗಳಿಗೊಮ್ಮೆ ಮಾಡ್ತಾರೆ. ಅಮ್ಮನವರ ಅಲಂಕಾರ, ದೀಪಗಳ ಸಾಲು, ಆಹಾ ಚಂದನೋ ಚಂದ. ಇಲ್ಲಿ ನೋಡಿ, ಅಮ್ಮನವರಿಗೆ ಹರಕೆ ರೂಪದಲ್ಲಿ ನಿಂಬೆಹಣ್ಣಿನ ದೀಪ, ಬೆಲ್ಲದ ದೀಪ ಹಚ್ಚಿ ಇಷ್ಟು ಚಂದ ಪೂಜೆ ಮಾಡ್ತಾರೆ ನೋಡಿ. ಇಲ್ಲಿ ನೋಡಿ, ದೇವಸ್ಥಾನದ ಎದುರಿರೋ ಗರುಡಗಂಬನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಏನು ಗೊತ್ತಾ ಗಾಯ್ಸ್, ನಾವು ದೇವಸ್ಥಾನ ಗರ್ಭಗುಡಿ ಒಳಗಡೆ ಹೋಗ್ಬೇಕಾದ್ರೆ ಒಂದು ಪಾಪು ಚೆನ್ನಾಗಿ ಮಾತಾಡ್ಕೊಳ್ತಾ ಬರ್ತಾ ಇತ್ತು. ಕೇಳಿದ್ರಲ್ಲ ಫ್ರೆಂಡ್ಸ್, ಆ ಪಾಪಿಗೆ ಏನೂ ಗೊತ್ತಿಲ್ಲ. ನಾವೂ ಹಿಂಗೇನಲ್ವಾ, ಸಣ್ಣದಿರ್ಬೇಕಾದ್ರೆ ಅದಕ್ಕೆ ಏನು ಗೊತ್ತಿರುತ್ತೆ ಅಲ್ವಾ. ಇಲ್ಲಿ ನೋಡಿ ಫ್ರೆಂಡ್ಸ್, ಗರ್ಭಗುಡಿ ಒಳಗಡೆ ಅಮ್ಮನವರು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ. ಆ್ಯಕ್ಚುಲಿ ನಾವು ಗರ್ಭಗುಡಿ ಏನೋ ವೀಡಿಯೋಸ್ ಮಾಡಲಿಕ್ಕೆ ಆಗಲಿಲ್ಲ, ಆದ್ರೂ ಸ್ವಲ್ಪ ವೀಡಿಯೋಸ್ ಮಾಡಿ ಕ್ಲಿಪ್ ಹಾಕಿದ್ದೀನಿ ನೋಡಿ. ನಮ್ಮ ದೇವಸ್ಥಾನದ್ದು ಅಲಂಕಾರ ನೋಡಿ, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇವಾಗ ದೇವಸ್ಥಾನದಿಂದ ಹೊರಗಡೆ ಬಂದ ಮೇಲೆ ಇಲ್ಲಿ ನೋಡಿ, ಜಾತ್ರೆ ಟೈಮಲ್ಲಿ ಎಷ್ಟೆಲ್ಲ ಅಂಗಡಿಗಳನ್ನು ಹಾಕಿರ್ತಾರೆ. ಮಕ್ಕಳಿಗೆ ಆಟ ಆಡೋ ರೈಲು, ಹಾಗೆ ಜಾಯಿಂಟ್ ವಿಲ್ಲು, ನೋಡಿ ಏನೆಲ್ಲ ಶಾಪಿಂಗ್ ಮಾಡ್ಬೋದು, ಏನೆಲ್ಲ ತಿನ್ಬೋದು. ಇದು ಏನೇ ಅಂದರೂ ಜಾತ್ರೆ ಟೈಮಲ್ಲೇ ನಮಗೆ ನೋಡಲಿಕ್ಕೆ ಸಿಗೋದು, ಅದರ್ವೈಸ್ ಎಲ್ಲೂ ಸಿಗಲ್ಲ. ಜಾತ್ರೆ ಟೈಮಲ್ಲಿ ಮಾತ್ರನೇ ಈ ಥರ ಇರೋದು ಅಲ್ವಾ. ಕೆಲವೊಂದು ಸಲ ಈ ಥರ ಜಾತ್ರೆ, ಈ ಥರ ಎಲ್ಲ ಶಾಪಿಂಗ್ ಅದು ಇದು ನೋಡಬೇಕಾದ್ರೆ ನಮ್ಮ ಬಾಲ್ಯದ ನೆನಪು ನಮಗೆ ಆಗುತ್ತೆ ಅಲ್ವಾ ಗೈಸ್. ಇಲ್ಲಿ ನೋಡಿ, ಎಷ್ಟೊಂದು ಕಿರಿಯೋಲೆಗಳು. ನೋಡಿದ್ರಲ್ಲ ಗಾಯ್ಸ್, ಇದಾಗಿತ್ತು ನಮ್ಮ ಸಲ್ಲಾಪುರದಮ್ಮ ಜಾತ್ರಾ ಮಹೋತ್ಸವ. ನನ್ನ ಕೈಯಿಂದ ಎಷ್ಟಾಗಿತ್ತೋ ಅಷ್ಟು ವಿಡಿಯೋ ಮಾಡಿ ನಿಮಗೆಲ್ಲರಿಗೂ ತೋರಿಸಿದ್ದೀನಿ.
ಹಾಗೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಕಮೆಂಟ್, ಲೈಕ್, ಶೇರ್, ಹಾಗೆ ನನ್ನ ಚಾನಲನ್ನು ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಬಾಯ್ ಬಾಯ್ ಗೈಸ್.